ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನೀಸ್ ಕಿಚನ್. ನಾನು ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಡೋನಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಡೋನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಎಲೆಕ್ಟ್ರಿಕ್ ಡೋ ಮೇಕರ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಅದಿಲ್ಲ ಅಂದವರು ನಾರ್ಮಲ್ ಆಗಿ ಕೈಯಲ್ಲೇ ಕಲಿಸ್ಕೋಬೋದು. 1 ಕಪ್ ಮಿಲ್ಕ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಈಸ್ಟ್, ಒಂದು ಮೀಡಿಯಮ್ ಸೈಜಿನ ಎಗ್ಗನ್ನ ಬ್ರೇಕ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್, ಅದಕ್ಕೆ 3 ಕಪ್ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಕಪ್ ಹಾಲಿಗೆ 3 ಕಪ್ ಮೈದಾ ಹಿಟ್ಟನ್ನು ತಗೊಳ್ಳಿ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು 2 to 3 ಮಿನಿಟ್ಸ್ ಇದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿ ಒಂದು ಡೋ ಫಾರ್ಮಿಗೆ ಬರುತ್ತೆ. ಸೊ ಇವಾಗೆಲ್ಲ ಇಂಗ್ರೀಡಿಯೆಂಟ್ಸು ಪರ್ಫೆಕ್ಟಾಗಿ ಮಿಕ್ಸ್ ಆಗಿ ಒಂದು ಡೋ ಫಾರ್ಮಿಗೆ ಬಂದಿದೆ. ಇದಕ್ಕೆ ನಾನಿವಾಗ 3 ಟೇಬಲ್ ಸ್ಪೂನ್ ಬಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ರೂಮ್ ಟೆಂಪ್ರೇಚರಲ್ಲಿರಲಿ. ಮತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡಿ 1 to 3 ಮಿನಿಟ್ಸ್ ಬ್ಲೆಂಡ್ ಮಾಡ್ಕೊಳ್ತೀನಿ. ಬಟರ್ ಮತ್ತು ಡೋ ನೀಟಾಗೆ ಮಿಕ್ಸ್ ಆಗೋ ತನಕ ನೀವು ನೀಟಾಗಿ ಕೈಯಲ್ಲೇ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ಗ್ರೀಸ್ ಮಾಡಿರೋಂಥ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏರ್ ಟೈಟ್ ಕವರಿಂದ ಇದನ್ನು ರ್ಯಾಪ್ ಮಾಡಿ ಅರೌಂಡ್ 1.5 ಅವರು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ಆಫ್ಟರ್ 1.5 ಅವರ್ ಆಲ್ಮೋಸ್ಟ್ ಡೋ ಸೈಜ್ ಡಬಲ್ ಆಗಿದೆ. ಈ ಥರ ಪಂಚ್ ಮಾಡಿಬಿಟ್ಟು ಎಕ್ಸಸ್ ಹೇರ್ನ ರಿಮೂವ್ ಮಾಡಿಕೊಂಡು ಮತ್ತು ಡೋನ ಅದನ್ನು ನೀಟಾಗಿ ಕೈಯಲ್ಲಿ ನಾದ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ಆ ಸ್ಟಿಕ್ಕಿನೆಸ್ ಎಲ್ಲ ಹೋಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ನಾನು ಡೋನ 2 ಪೋರ್ಷನ್ಸ್ ಆಗಿ ಇಲ್ಲಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. 1 ಪೋರ್ಷನ್ನ ಹಾಗೆ ಪ್ರಿಸರ್ವ್ ಮಾಡ್ತೀನಿ. ಕನ್ಸಿಸ್ಟೆನ್ಸಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಸಾಫ್ಟಾಗಿ ಡೋ ರೆಡಿಯಾಗಿದೆ. ಇದನ್ನು ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಥಿಕ್ನೆಸ್ ನಿಮಗೆ ಯಾವ ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ಸಿಗೆ ರೋಲ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಮೀಡಿಯಮಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಒಂದು ಬಿಗ್ ಸರ್ಕಲ್ ಆಗಿ ಕಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಎಕ್ಸ್ಟ್ರಾ ಡೋನೆಲ್ಲ ರಿಮೂವ್ ಮಾಡಿಕೊಂಡು ಒಂದು ಸ್ಮಾಲ್ ಸರ್ಕಲ್ ಇರೋ ಕಟರಿಂದ ಸೆಂಟರಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಡೋನ ತೆಗೆದಿಟ್ಕೊಳ್ಳಿ. ಸೊ ನೀವು ಅದನ್ನು ಫ್ರೈ ಮಾಡಿಬಿಟ್ಟು ಮಿನಿ ಡೋನಟ್ಸ್ ಥರ ಮಕ್ಕಳಿಗೆ ಕೊಡ್ಬೋದು. ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದು ಬಟರ್ ಪೇಪರ್ನ ಕವರ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಅದೇ ಥರ ಇನ್ನೊಂದನ್ನು ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ಕೊಳ್ಳಿ. ಒಂದು ಬಿಗ್ ಸರ್ಕಲ್ನಲ್ಲಿ ಕಟ್ ಮಾಡಿಕೊಂಡು ಎಕ್ಸಸ್ ಡೋನೆಲ್ಲ ರಿಮೂವ್ ಮಾಡಿಕೊಂಡು ಮತ್ತು ಸೆಂಟರಲ್ಲಿ ಒಂದು ಸ್ಮಾಲ್ ಸರ್ಕಲಿಂದ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲ ಡೈರೆಕ್ಟ್ ಡೋ ನಟ್ ಕಟರ್ನ ಯೂಸ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೋದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹನೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಬಟರ್ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅರೌಂಡ್ 120 to 30 ಮಿನಿಟ್ಸ್ ಮತ್ತೆ ಡೋನ ರೈಸ್ ಆಗಲಿಕ್ಕೆ ಬಿಡಬೇಕು. ಒಂದು ವೆಟ್ ಕ್ಲಾತ್ನಾರ ಕವರ್ ಮಾಡಿ, ಇಲ್ಲ ಜಸ್ಟ್ ಈಗ ಬಟರ್ ಪೇಪರ್ನ ಕವರ್ ಮಾಡಿಬಿಟ್ಟು 20 to 30 ಮಿನಿಟ್ಸ್ ಹಾಗೆ ಬಿಡಿ. ಸೊ ಆಲ್ಮೋಸ್ಟ್ ಸೈಜ್ ಅಗೇನ್ ಡಬಲ್ ಆಗಿದೆ.
ಸೊ ಇದನ್ನು ಕಾದಿರೋಂಥ ಆಯಿಲಲ್ಲಿ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಫ್ಲೇಮು ಲೋನಲ್ಲೇ ಇರಲಿ. ಸೊ ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸೊ ಕಲರ್ ಆಯಿತು ಮತ್ತು ಟೆಕ್ಸ್ಚರ್ ಆಯಿತು ನೀಟಾಗಿ ಬರುತ್ತೆ. ಸೊ ಕ್ರಿಸ್ಪಿಯಾಗಿರೋಂಥ ಡೋನಟ್ಸ್ ರೆಡಿ ಆಗ್ತಾ ಇದೆ. ಸೊ ಔಟ್ಸೈಡ್ ಕ್ರಿಸ್ಪ್ ಇರುತ್ತೆ, ಬಟ್ ಇನ್ಸೈಡ್ ತುಂಬಾ ಸಾಫ್ಟಾಗಿ ಸ್ಪಾಂಜಿ ಆಗಿರುತ್ತೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಮನೇಲಿ ಟ್ರೈ ಮಾಡಿ, ಖಂಡಿತ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಎವ್ರಿ ಟೈಮ್ ಔಟ್ಸೈಡಲ್ಲೇ ಪರ್ಚೇಸ್ ಮಾಡೋದಕ್ಕಿಂತ ಸೊ ಮನೇಲೂ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಹೈಜೀನ್ ಕೂಡ ಇರುತ್ತೆ. ಸೊ ಫ್ರೈ ಮಾಡಿರೋಂಥ ಅಷ್ಟನ್ನು ಈ ಥರ ಒಂದು ಟಿಶ್ಯೂ ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಶುಗರ್ನ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ, ಗ್ರ್ಯಾನ್ಯುಲೇಟೆಡ್ ಶುಗರ್. ಸೊ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಿನಮನ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈ ಥರ ಡೋನಟ್ಸ್ನ ಎರಡೂ ಸೈಡು ಪೌಡರಲ್ಲಿ ಡಿಪ್ ಮಾಡಿಬಿಟ್ಟು ಅರೇಂಜ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ಲಾಗಿ ಡೋನಟ್ಸ್ನ ನಾವು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಯಮ್ಮಿ ಡೋನಟ್ಸ್ ರೆಡಿ ಆಗಿದೆ. ಸೊ ಔಟ್ಸೈಡ್ ಕ್ರಿಸ್ಪಿ ಆಗಿದೆ, ಇನ್ಸೈಡ್ ತುಂಬಾ ಸಾಫ್ಟಾಗಿ ಸ್ಪಾಂಜಿ ಆಗಿರುತ್ತೆ. ಸೊ ಡೋನಟ್ಸ್ ರೆಡಿ ಟು ಈಟ್. ಥ್ಯಾಂಕ್ ಯು.